Hi guys, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಆಫ್ ಅಶ್ವಿನಿ ನೀಲೇಶ್ ಚಾನಲ್. ಗೈಸ್, ನಾನು ಈ ಹಿಂದಿನ ವ್ಲಾಗ್ನಲ್ಲಿ ಸಣ್ಣ ಮಕ್ಕಳಿಗೆ ಅಂದರೆ ನ್ಯೂ ಬಾರ್ನ್ ಬೇಬೀಸ್ಗಳಿಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಂದರೆ ಕಾಲಿನಲ್ಲಿ ಹಾಕಿ ಯಾವ ರೀತಿ ಎಣ್ಣೆ ಮಸಾಜ್ ಮಾಡೋದು ಅಂತ ನೋಡಿದ್ರಿ. ಸೊ ಹಾಗಾದರೆ ಇವತ್ತಿನ ನನ್ನ ವ್ಲಾಗ್ನಲ್ಲಿ ಎಣ್ಣೆ ಮಸಾಜ್ ಆದ ನಂತರ ಹಾಗೇನೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಂದರೆ ಕಾಲಿನಲ್ಲಿ ಹಾಕಿ ಯಾವ ರೀತಿ ಸ್ನಾನ ಮಾಡಿಸೋದು ಅಂತ ನೋಡುವ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕಿ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ವಿಡಿಯೋನ ನೋಡೋ ಬನ್ನಿ. ಮಗುವಿಗೆ ಎಣ್ಣೆ ಹಚ್ಚಿ 1 ಗಂಟೆಯ ನಂತರ ಈಗ ಸ್ನಾನ ಮಾಡಿಸ್ತಿದ್ದೇವೆ. ಇದು ನಾವು ಉಗುರು ಬೆಚ್ಚಗಿನ ನೀರನ್ನು ಯೂಸ್ ಮಾಡ್ತಾ ಇದ್ದೇವೆ. ತಲೆಗೆ ಸ್ನಾನ ಮಾಡುವಾಗ ಸ್ವಲ್ಪ ಕಮ್ಮಿ ಬಿಸಿಯಲ್ಲಿ ಸ್ನಾನ ಮಾಡಿಸಬೇಕು. ಮೇಲಿಗೆ ಉಗುರು ಬೆಚ್ಚಕ್ಕಿಂತ ಸ್ವಲ್ಪ ಜಾಸ್ತಿ, ಅಂದರೆ ಮಗು ಟಾಲರೇಟ್ ಮಾಡುವಷ್ಟು ಬಿಸಿ ಮಾತ್ರ ನಾವು ಸ್ನಾನ ಮಾಡಿಸಬೇಕು. ಜಾಸ್ತಿ ಬಿಸಿ ಬಿಸಿ ಸ್ನಾನ ಮಾಡಿಸಬಾರ್ದು. ಮತ್ತು ಎಣ್ಣೆ ಹಚ್ಚಿದ್ದೇವಲ್ಲ, ಅದಕ್ಕೋಸ್ಕರ ಕಡಲೆ ಹಿಟ್ಟನ್ನು ಉಪಯೋಗಿಸಿ ನಾವು ಈಗ ಸ್ನಾನ ಮಾಡಿಸೋದು. ಫಸ್ಟಿಗೆ ಕಡಲೆ ಹಿಟ್ಟನ್ನು ಹಾಕಿ ಮೇಲಿಗೆ ಅಂದರೆ ಬಾಡಿಗೆ, ಫೇಸ್ಗೆ, ಕೈ ಕಾಲಿಗೆಲ್ಲ ಸವರಬೇಕು. ಫೇಸಿದ್ದು ಹಾಗೆಯೇ ಬಿಡ್ತೇವೆ ಸ್ವಲ್ಪ ಹೊತ್ತು ಕಡಲೆ ಹಿಟ್ಟನ್ನು ಹಚ್ಚಿ, ಯಾಕಂದರೆ ಹೊಳಪು ಕೂಡ ಚೆನ್ನಾಗಿ ಬರ್ತದೆ ಕಡಲೆ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ. ಮತ್ತು ಸ್ಕಿನ್ ಕೂಡ ಸ್ಮೂತ್ ಆಗ್ತದೆ, ಮಗುವಿನ ಸ್ಕಿನ್ಗೆ ಸಹ ಒಳ್ಳೆಯದು. ಈ ಕಡಲೆ ಹಿಟ್ಟನ್ನು ನೀವು ಮನೆಯಲ್ಲೇ ಪ್ರಿಪೇರ್ ಕೂಡ ಮಾಡ್ಬೋದು ಅಥವಾ ಶಾಪಿಂದ ಕೂಡ ತರ್ಬೋದು. ಹಾಗೆ ಚೆನ್ನಾಗಿ ತಿಕ್ಕಿ ತೊಳಿತಾ ಇದ್ದಾರೆ. ಆದರೆ ಒಂದು ನೆನಪಿಟ್ಕೊಳ್ಬೇಕು, ನೀವು ನಿಮ್ಮ ಬೆರಳುಗಳಿಂದ ತಿಕ್ಕಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಅವರು ನೋಡಿ ಎಷ್ಟು ಸ್ಮೂತಾಗಿ ತಿಕ್ತಾ ಇದ್ದಾರೆ, ಯಾಕಂದರೆ ಮಗುವಿನ ಸ್ಕಿನ್ ತುಂಬ ಸಾಫ್ಟ್ ಆಗಿರ್ತದೆ. ಅದರ ಬೋನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿರೋದಿಲ್ಲ, ಅಂದರೆ ತುಂಬ ಸಾಫ್ಟ್ ಆಗಿರ್ತದೆ. ಇನ್ನೂ ಅದು ಬೆಳಿಬೇಕಷ್ಟೇ, ಆ ಬೋನ್ಸ್ ಎಲ್ಲ ಸರಿಯಾಗಿ ಗಟ್ಟಿಯಾಗಬೇಕಷ್ಟೇ. ಅದಕ್ಕಾಗಿ ಮತ್ತು ನೋಡಿ, ಮಸಾಜ್ ಮಾಡ್ತಾ ಎಕ್ಸಸೈಸ್ ಮಾಡ್ತಾ ಅಂದರೆ ಮಗು ಎಂಜಾಯ್ ಮಾಡಬೇಕು ಸ್ನಾನ ಮಾಡುವಾಗ ಕೂಡ. ಅದು ಅಳ್ತಾ ಸ್ನಾನ ಮಾಡಬಾರ್ದು, ಖುಷಿಯಿಂದ ಸ್ನಾನ ಮಾಡಬೇಕು. ಆ ರೀತಿ ಮಗುವಿನ ಜೊತೆ ಮಾತಾಡ್ತಾ ಸ್ನಾನ ಮಾಡಿಸಬೇಕು. ಸರಿಯಾಗಿ ಕೈ ಕಂಕುಳ ಅಡಿ ಮತ್ತು ಕೈ ಬೆರಳುಗಳು, ಅದರ ಸಂದಿ, ಕಾಲು ತೊಳೆಯುವಾಗ ಕೂಡ ಹಾಗೆ ಚೆನ್ನಾಗಿ ಸ್ಮೂತಾಗಿ ತಿಕ್ಕಿ, ಅಂದರೆ ಎಣ್ಣೆ ಸರಿಯಾಗಿ ಹೋಗುವ ಹಾಗೆ ಕಡಲೆ ಹಿಟ್ಟಿನಿಂದ ತಿಕ್ಕಿ ಮಸಾಜ್ ಮಾಡ್ತಾ. ನೀವೆಷ್ಟು ಮಸಾಜ್ ಮಾಡ್ತೀರಿ ನೋಡಿ ಅಷ್ಟು ಹೊಳಪು ಬರ್ತದೆ ಸ್ಕಿನ್. ಮತ್ತು ಬೆರಳುಗಳ ಸಂದಿ ಸಂದಿ ಕೂಡ ಹಾಗೆ ಚೆನ್ನಾಗಿ ತಿಕ್ಕಬೇಕು, ಇಲ್ಲದೆ ಎಣ್ಣೆ ಹಚ್ಚಿರ್ತೇವಲ್ಲ ಅದೆಲ್ಲ ಅಲ್ಲೇ ಉಳಿತದೆ. ಅದಕ್ಕೋಸ್ಕರ ಪಾದ ಎಲ್ಲ ಚೆನ್ನಾಗಿ ತಿಕ್ಕಿಬಿಟ್ಟು ಬಿಸಿ ನೀರಿಂದ ಸ್ನಾನ ಮಾಡಿಸಬೇಕು. ನೀವು ಫಸ್ಟಿಗೆ ನೀವು ಕಡಲೆ ಹಿಟ್ಟನ್ನು ಉಪಯೋಗಿಸಿ ಸ್ನಾನ ಮಾಡಿಸಬೇಕು, ನಂತರ ಸಾಬೂನು ಉಪಯೋಗಿಸಬೇಕು. ನೋಡಿ ಯಾವ ರೀತಿ ಸ್ನಾನ ಮಾಡಿಸಿದ್ದಾರೆ ಅಂತ ಸರಿಯಾಗಿ ನೋಡಿ. ಇದು ನನ್ನ ಅತ್ತೆ ಸ್ನಾನ ಮಾಡಿಸಿದ್ದು. ಮತ್ತು ನನ್ನ ಮಗುವಿಗೆ ಈಗ 9 ತಿಂಗಳು, ಹಾಗಾಗಿ ಅವನು ಸ್ವಲ್ಪ ಆಚೆ ಈಚೆ ಇದು ಮಾಡ್ತಾ ಇರ್ತಾನೆ, ಅಂದರೆ ಎಂಜಾಯ್ ಮಾಡ್ತಾನೆ ಸ್ನಾನ ಮಾಡುವಾಗ. ಬಟ್ ತುಂಬ ಅವನು ನಾಟಿ, ಅವನು ಹೇಳಲಿಕ್ಕೆಲ್ಲ ಟ್ರೈ ಮಾಡ್ತಾನೆ. ಬಟ್ ಅವನಿಗೆ ಖುಷಿ ಆಗ್ತದೆ. ಆ ಕಡಲೆ ಹಿಟ್ಟೆಲ್ಲ ಏನು ಹಾಕಿರ್ತೀವಿ ನೋಡಿ, ಅದನ್ನೆಲ್ಲ ಚೆನ್ನಾಗಿ ಟೇಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಅವನು ನೋಡಿ. ಅವನಿಗೆ ತುಂಬ ಇಷ್ಟ ಈ ರೀತಿ ಸ್ನಾನ ಮಾಡಿಸೋದಂದರೆ. ಹಾಗೆ ನಾವು ಈಗ ಕೂಡ ಅವನನ್ನು ಟಬ್ಬೇನು ಯೂಸ್ ಮಾಡೋದಿಲ್ಲ, ಕಾಲಲ್ಲಿ ಹಾಗೆಯೇ ಸ್ನಾನ ಮಾಡಿಸ್ತಿದ್ದೇವೆ. ಅಂದರೆ ಕೆಲವು ಮಕ್ಕಳು ದೊಡ್ಡದಾದ ನಂತರ ಟಬ್ಬಲ್ಲಿ ಸ್ನಾನ ಮಾಡಿಸ್ತಾರೆ. ಬಟ್ ಈ ಮೆಥಡೇ ಒಳ್ಳೆಯದು ಅಂತ ಹೇಳ್ತೇನೆ ನಾನು. ಈಗ ಕಡಲೆ ಹಿಟ್ಟಿಂದ ಸ್ನಾನ ಮಾಡಿ ಆಯಿತು, ಹಾಗೆ ಸಾಬೂನು ಹಚ್ತಾ ಇದ್ದಾರೆ. ಫಸ್ಟ್ ನೀವು ಒಂದು ಸೈಡ್ ಫುಲ್ ಸ್ನಾನ ಮಾಡಿಸಿ, ನಂತರ ಹಿಂಬದಿ ಸ್ನಾನ ಮಾಡಿಸಬೇಕು. ನೋಡಿ, ಸಾಬೂನು ಕೂಡ ಹಾಗೆ ನೀವು ಕಡಲೆ ಹಿಟ್ಟಿಂದ ಹೇಗೆ ಸ್ನಾನ ಮಾಡಿಸಿದ್ದೀರಿ ನೋಡಿ, ಹಾಗೆಯೇ ಕತ್ತಿನ ಅಡಿಯೆಲ್ಲ ಚೆನ್ನಾಗಿ ತಿಕ್ಬಿಟ್ಟು ಸ್ನಾನ ಮಾಡಿಸಬೇಕು. ಯಾಕಂದರೆ ಅಲ್ಲೆಲ್ಲ ಜಿಡ್ಡಿನ ಅಂಶ ಇದ್ದರೆ ಮಕ್ಕಳಿಗೆ ತುರಿಸಲಿಕ್ಕೆಲ್ಲ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ನಾನು ಮಗುವಿಗೆ ಯಾವುದೇ ಶ್ಯಾಂಪು, ಬಾಡಿ ಲೋಷನ್ ಏನು ಯೂಸ್ ಮಾಡ್ತಾ ಇಲ್ಲ. ಖಾಲಿ ಹಿಮಾಲಯವರದ್ದು ಸಾಬೂನನ್ನು ಮಾತ್ರ ಯೂಸ್ ಮಾಡಿಕೊಂಡು ಸ್ನಾನ ಮಾಡಿಸ್ತಿದ್ದೇನೆ. ಮತ್ತು ಕಡಲೆ ಹಿಟ್ಟು, ಯಾಕಂದರೆ ಕಡಲೆ ಹಿಟ್ಟಿನಿಂದನೇ ಹೊಳಪು ಚೆನ್ನಾಗಿ ಬರ್ತದೆ. ಮತ್ತು ಸಾಬೂನು ಯೂಸ್ ಮಾಡ್ತೇವಲ್ಲ, ಎಣ್ಣೆ ಎಲ್ಲ ಚೆನ್ನಾಗಿ ಹೋಗ್ತದೆ ಹಾಗಾಗಿ. ಮತ್ತು ಬಿಸಿ ನೀರಿನ ಜೊತೆಗೆ 1 ಕಪ್ ಆಗುವಷ್ಟು ತಣ್ಣೀರು ಕೂಡ ಬದಿಯಲ್ಲಿ ಇಟ್ಟಿರಬೇಕು. ಅದು ಯಾಕೆ ಅಂತ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ. ಇಲ್ಲಿ ನಾವು ಮಗುವನ್ನು ಸ್ನಾನ ಮಾಡಿಸಲಿಕ್ಕೆ ಯಾವುದೇ ಕಪ್ಪನ್ನು ಯೂಸ್ ಮಾಡ್ತಾ ಇಲ್ಲ. ಅದು ನೋಡಿ ಅವರ ಕೈಯಲ್ಲಿ ಇದೆ ಅಲ್ಲ, ಅದು ಜರಟಿ, ಅಂದರೆ ಈ ತೆಂಗಿನಕಾಯಿ ಉಂಟಲ್ಲ ಅದರದ್ದು, ತೆಂಗಿನಕಾಯಿದು ಜರಟಿ ಹೇಳ್ತೇವಲ್ಲ ಅದನ್ನು ಮಿಡಿಲಿಂದ ತೂತು ಮಾಡಿದ್ದೇವೆ ನಾವು.
ಹಾಗೆ ಏನಾಗ್ತದೆ ಗೊತ್ತುಂಟಾ, ಸ್ನಾನ ಮಾಡಿಸುವಾಗ ಮಗುವಿಗೆ ಜಾಸ್ತಿ ನೀರು ಬರುವುದಿಲ್ಲ ಅದರಲ್ಲಿ, ಅಂದರೆ ತೂತಿನಿಂದ ಹೋಗ್ತದಲ್ಲ, ಸೊ ಸ್ವಲ್ಪ ಸ್ವಲ್ಪ ನೀರು ಬರ್ತದೆ. ಜಾಸ್ತಿ ಮಗುವಿಗೆ ಸ್ನಾನ ಮಾಡಿಸುವಾಗ ಅದಕ್ಕೆ ಉಸಿರುಗಟ್ಟಿದಾಗೆ ಆಗಬಾರ್ದು ಅಂತ, ಅಂದರೆ ಜಾಸ್ತಿ ಒಮ್ಮೆಲೆ ನಾವು ಫೋರ್ಸಿಂದ ತೊಳಿಬಾರ್ದು ಅಂತ ಆ ಥರ ಮಾಡಿದ್ದು. ಅಂದರೆ ನಾವು ಎಲ್ಲ ಮಕ್ಕಳಿಗೆ ಸಹ ಸ್ನಾನ ಮಾಡಿಸುವಾಗ ಈ ರೀತಿಯೇ ಮಾಡಿಸ್ತಿದ್ದದ್ದು. ಹಾಗೆ ಈಗ ಕೂಡ ಹಾಗೆಯೇ ನಾವು ಮಾಡಿಸ್ತಿದ್ದೇವೆ. ಮತ್ತು ನೋಡಿ, ಮುಖವನ್ನು ತೊಳೆಯುವಾಗ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ನೀರು ತಗೊಂಡು ನೋಡಿ ಅವರು ಯಾವ ಥರ ಮಾಡ್ತಾ ಇದ್ದಾರೆ ಅಂತ, ಆ ಥರ ಮೆಲಾನೆ ತೊಳಿಬೇಕು. ಅದರ ಮಗುವಿದು ಕಣ್ಣಾಗಲಿ, ಮೂಗಾಗಲಿ, ಬಾಯಿ, ಕಿವಿಯ ಸಂದುಗಳಲ್ಲೆಲ್ಲ ಚೆನ್ನಾಗಿ ತೊಳಿಬೇಕು, ಜಿಡ್ಡಿನಂಶ ಹೋಗುವ ಹಾಗೆ. ಅವರೀಗ ಕಫ ತೆಗಿತಾರೆ ನೋಡಿ, ಇದು ಅವರ ಮಗುವಿದು ಮಾಂಸಖಂಡಗಳನ್ನುಂಟಲ್ಲ ಸ್ವಲ್ಪ ಪಕ್ಕಕ್ಕೆ ಇದು ಮಾಡಲಿಕ್ಕೆ ಮಾಡೋದವರು. ಈಗ ಅವರು ಕಫ ತೆಗೆಯೋದು ಇದು ಯಾವಾಗಲೂ ಮಾಡಬಾರ್ದು. ಯಾವಾಗಲಾದ್ರೂ ಮಗುವಿಗೆ ಕಫ ಕಟ್ಟಿದಾಗೆ ಆಗುವಾಗ ಮಾತ್ರ ಆ ರೀತಿ ಮಾಡಬೇಕು. ಇಲ್ಲದಿದ್ದರೆ ನೀವು ಮಗುವನ್ನು ಸ್ನಾನ ಮಾಡಿಸ್ತೀರಲ್ಲ, ಆಗನೇ ಆ ಕಫ ಇದ್ದರೆ ಉಂಟಲ್ಲ ಮೂಗಿನಿಂದ ಎಲ್ಲ ಬರ್ತದೆ, ಆಗನೇ ಅದನ್ನು ಕ್ಲೀನ್ ಮಾಡಬೇಕು. ಇದು ಅಂದರೆ ಅವರು ಈ ಥರ ಯಾಕೆ ಮಾಡೋದಂದರೆ, ಮಗುವಿದು ಹಲ್ಲು ಎದುರು ಬರದಾಗೆ ಅವರು ಮಾಡೋದು. ಮತ್ತು ಕತ್ತಿನಿಂದ ಕೂಡ ಇದು ಚೆನ್ನಾಗಿ ತಿಳಿದವರು ಮಾತ್ರ ಈ ರೀತಿ ಮಾಡಬೇಕು, ಇಲ್ಲದೇ ಮಗುವಿಗೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನೋಡಿ, ಈಗ ಎದುರು ಬದಿ ಎಲ್ಲ ಸ್ನಾನ ಮಾಡಿಸಿ ಆಯಿತು. ಈಗ ಹಾಗೆಯೇ ಎದುರು ನೀವು ಹೇಗೆ ಸ್ನಾನ ಮಾಡಿಸಿದ್ದೀರಿ ನೋಡಿ, ಹಾಗೆಯೇ ಹಿಂಬದಿ ಕೂಡ ಸ್ನಾನ ಮಾಡಿಸಬೇಕು. ನನ್ನ ಮಗ 9 ತಿಂಗಳಾಗಿದೆ, ಹಾಗಾಗಿ ಅವನನ್ನು ತಿರುಗಿಸಿ ಹಾಕಲಿಕ್ಕೆ ಈಸಿ ಆಯಿತು. ಚಿಕ್ಕ ಮಕ್ಕಳಾದರೆ, ಅಂದರೆ ಕತ್ತು ನಿಂತಿರಲ್ಲ ಮಕ್ಕಳು, ಅವರನ್ನು ಕೈಯ ಸಪೋರ್ಟಿಂದ ಮೆಲ್ಲನೆ ಹಾಗೆ ಹಿಂಬದಿ ತಿರುಗಿಸಬೇಕು ಜಾಗ್ರತೆಯಿಂದ. ನೋಡಿ ಹೇಗೆ ತಿಕ್ಕಿ ತೊಳಿತಾರೆ ಅಂತ. ಆದರೆ ನಾಜೂಕಿಂದ ತಿಕ್ಕಿ ತೊಳಿತಾರೆ ಅವರಿಗೆ, ಅಂದರೆ ತುಂಬ ವರ್ಷದ ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಹಾಗಾಗಿ ಅವರು ನಾಜೂಕಿಂದ ತೊಳಿತಾ ಇದ್ದಾರೆ ನೋಡಿ. ಮತ್ತು ನಾವಿಲ್ಲಿ 2 ಮನೆಗಳನ್ನು ಯೂಸ್ ಮಾಡಿ ಕುತ್ಕೊಂಡಿದ್ದಾರೆ ನನ್ನ ಅತ್ತೆ. ಒಂದು ಕುತ್ಕೊಳ್ಳಿಕ್ಕೆ ಮನೆ, ಮತ್ತೊಂದು ಕಾಲಿಡಲಿಕ್ಕೆ ಅಂತ. ಆ ಥರ ಕುತ್ಕೊಂಡು ಮಗುವನ್ನು ಕಾಲಲ್ಲಿ ಮಲಗಿಸಿ, ಪೊಸಿಷನ್ ನೋಡಿ ಯಾವ ರೀತಿ ಉಂಟು ಅಂತ, ಕಾಲಿನ ಪಾದದ ಹತ್ತಿರ ಮಗುವಿನ ತಲೆ ಬರಬೇಕು, ಆ ರೀತಿ ಮಗುವನ್ನು ಮಲಗಿಸಿ ವಾಶ್ ಮಾಡ್ತಾ ಇದ್ದಾರೆ ಮಗುವನ್ನು. ಮತ್ತು ನಾವು ಈ ವಿಡಿಯೋ ತೆಗಿಲಿಕ್ಕೆ ಉಂಟು ಅಂತ ಮಗುವಿಗೆ ಇನ್ನರ್ ವೇರ್ ಹಾಕಿದ್ದು, ಇಲ್ಲದಿದ್ದರೆ ಇನ್ನರ್ ವೇರ್ ಹಾಕಿ ಸ್ನಾನ ಮಾಡಿಸಬಾರ್ದು. ಅಂದರೆ ಆ ಜಾಗ ಕೂಡ ಮಗುವಿದು ಚೆನ್ನಾಗಿ ತೊಳಿಬೇಕು. ಅದಕ್ಕೋಸ್ಕರ ಕೈಗಳನ್ನೆಲ್ಲ ನೋಡಿ ಆ ರೀತಿ ಎಕ್ಸಸೈಸ್ ಮಾಡಿಸಬೇಕು ಮಕ್ಕಳಿಗೆ. ಇಲ್ಲದ್ರೆ ಕೆಲವರದು ನೋಡಿ ಕೈಯೆಲ್ಲ ನಮಗೆ ಈಗ ಬೆನ್ನು ತುರಿಸುವಾಗ ನಮಗೆ ಸರಿಯಾಗಿ ತುರಿಸ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಎಕ್ಸಸೈಸ್ ಎಲ್ಲ ಏನು ಮಾಡದಿದ್ರೆ ನೋಡಿ ನಮಗೆ ಅದೆಲ್ಲ ಕಷ್ಟ ಆಗ್ತದೆ. ಆ ಚಿಕ್ಕ ಇರುವಾಗಲೇ ಆ ರೀತಿಯೆಲ್ಲ ಎಕ್ಸಸೈಸ್ ಮಾಡಿದರೆ ಕೈಯೆಲ್ಲ ನಮಗೆ ಚೆನ್ನಾಗಿ ತಲುಪ್ತದೆ ಎಲ್ಲ ಕಡೆಗೆ ಸಹ. ನೋಡಿ, ತಲೆಗೆ ಸ್ನಾನ ಮಾಡಿಸುವಾಗ ತುಂಬ ಜಾಗ್ರತೆಯಿಂದ ಮಾಡಿಸಬೇಕು. ಕೈಯನ್ನು ತಲೆಯ ಮೇಲೆ ಹಾಗೆ ಇಟ್ಟು ಸ್ನಾನ ಮಾಡಿಸಬೇಕು. ಯಾಕಂದರೆ ಕೆಲವು ಮಕ್ಕಳು ತಲೆಯನ್ನು ಎತ್ತುತ್ತಾರೆ, ಈ ಕತ್ತು ನಿಂತ ಮಕ್ಕಳೆಲ್ಲ ಉಂಟಲ್ಲ, ತಲೆ ಎತ್ತುವ ಚಾನ್ಸಸ್ ಜಾಸ್ತಿ ಇರ್ತದೆ. ನನ್ನ ಮಗ ಕೂಡ ಹಾಗೆಯೇ ಸ್ನಾನ ಮಾಡಿಸುವಾಗ ತಲೆ ಎತ್ತುತ್ತಾನೆ. ಆದರೆ ಜಾಸ್ತಿ ನೀರು ಹೋಗದಾಗಿ ನಾವು ಕೈಯನ್ನು ಒಂದು ಅಡ್ಡ ಇಟ್ಟು ನೀರು ಹಾಕಬೇಕು. ಮತ್ತು ಇದು ಹೀಗೆ ಮಾಡ್ತಾ ಇದ್ದಾರಲ್ಲ ಅವರು ತಲೆಯನ್ನು, ಅದು ತುಂಬ ಒತ್ತಿ ಮಾಡಬಾರ್ದು ಗಾಯ್ಸ್, ತುಂಬ ಸಾಫ್ಟಿಂದ ಮಾಡಬೇಕು. ಅವರಿಗೆ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಉಂಟು, ಹಾಗಾಗಿ ಅವರು ಸಾಫ್ಟಿಂದ ಮಾಡ್ತಾರೆ. ನೋಡುವಾಗ ನಿಮಗೆ ಹಾರ್ಶ್ ಥರ ಕಾಣ್ತದೆ, ಬಟ್ ಅವರು ತುಂಬ ಸಾಫ್ಟಾಗಿ ಮಾಡ್ತಾ ಇದ್ದಾರೆ. ಮತ್ತು ನಾವು ಸ್ನಾನ ಮಾಡಿಸುವಾಗ ಉಂಟಲ್ಲ, ತುಂಬ ಸ್ಲೋ ಆಗಿ ಸ್ನಾನ ಮಾಡಿಸಬಾರ್ದು. ಅವರು ನೋಡಿ ಎಷ್ಟು ಫಾಸ್ಟಾಗಿ ಮಾಡಿಸ್ತಾ ಇದ್ದಾರೆ ಅಂತ. ಯಾಕಂದರೆ ಶೀತ ಆಗಬಾರ್ದು, ನೀರು ಎಳಿಬಾರ್ದು ಮಕ್ಕಳಿಗೆ ಅಂತ. ಮತ್ತು ಸರಿಯಾಗಿ ಸಾಬೂನಿಂದ ಚೆನ್ನಾಗಿ ತೊಳಿಬೇಕು ತಲೆಯನ್ನು ಕೂಡ, ಯಾಕಂದರೆ ಜಿಡ್ಡಿನಂಶ ಎಲ್ಲ ಹೋಗಬೇಕು. ನಾವು ತಲೆಗೆ ಎಣ್ಣೆ ಹಾಕಿರ್ತೇವಲ್ಲ, ಆ ಜಿಡ್ಡಿನಂಶ ಎಲ್ಲ ಸರಿಯಾಗಿ ಹೋಗಬೇಕು, ಆ ರೀತಿ ಸ್ನಾನ ಮಾಡಿಸಬೇಕು. ಈಗ ನೋಡಿ, ಅವರು ತಲೆಗೆ ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ. ಆಗ ಮಗುವನ್ನು ಬಗ್ಗಿಸಿ ಖಾಲಿ ತಲೆಗೆ ಮಾತ್ರ ನೀರು ಬೀಳುವ ರೀತಿ ಮಾಡ್ತಾ ಇದ್ದಾರೆ. ಯಾಕಂದರೆ ಮುಖಕ್ಕೆ ಬಿದ್ದರೆ ಮಗುವಿಗೆ ಉಸಿರುಗಟ್ಟಿದಾಗೆಲ್ಲ ಆಗ್ತದೆ, ಅದಕ್ಕೋಸ್ಕರ. ನಂತರ ಈಗ ಆಲ್ಮೋಸ್ಟ್ ಆಯಿತು ಸ್ನಾನ, ಮೇಗೆಲ್ಲ ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ. ಕತ್ತು ಕೂಡ ಹಾಗೆ, ಈಗ ಅವನಿಗೆ ಕತ್ತು ಮೇಲೆ ಮಾಡು ಅಂತ ಹೇಳುವಾಗ ಅರ್ಥ ಆಗ್ತದೆ, ಸೊ ಅವನು ಹಾಗೆಯೇ ಮಾಡ್ತಾ ಇದ್ದಾನೆ. ಸೊ ಕತ್ತೆಲ್ಲ ಹಾಗೆ ಚೆನ್ನಾಗಿ ತೊಳಿಬೇಕು. ನೋಡಿ, ಈಗ ಇದು ದೃಷ್ಟಿ ತೆಗೆಯುವುದವರು, ಮಗುವಿನ ತಲೆಯನ್ನು ಹಾಗೆ ನಿವಾರಿಸಿ ಸ್ವಲ್ಪ ಉಗ್ದ ಹಾಗೆ ಮಾಡಿ ಕಾಲಿಗೆ ಹಾಕುವುದು, ಅವರ ಕಾಲಿಗೆ. ಈಗ ಆಯಿತು ಸ್ನಾನ ಮಾಡಿ.